ಅಯ್ಯ 10 ದಿವಸದಿಂದ ಊಟ ಮಾಡ್ಲಿಲ್ಲ, ಪ್ರಸಾದ ಕೊಡಿ. ಯಾವನ ಮೇಲ್ ಬಿದ್ದು ಕಿತ್ಕೊಳ್ತಾರ ಇದ್ದಾನೆ, ತೊಡ್ರ ಇವನ್ನ. ಏನಾಯ್ತು? 10 ದಿವಸದಿಂದ ಊಟ ಮಾಡ್ಲಿಲ್ಲ, ಪ್ರಸಾದ ಕೊಡಿ ಅಂದ್ರೆ ತೊಳ್ಬಿಟ್ರು. ಬಂದ್ರ ಹೊರಗಡೆ ಒಬ್ಬ ಹೊಟ್ಟೆಗೆ ಇಟ್ಟಿಲ್ದು ಸಾಯ್ತಾ ಇದ್ದಾನಯ್ಯ. ಸಾಯ್ಲಿ ಬಿಡು, ಭೂಮಿಗೆ ಸ್ವಲ್ಪ ಭಾರನಾದ್ರೂ ಕಮ್ಮಿ ಆಗುತ್ತೆ. ನೀನ್ ಮಾಡೋ ನೈವೇದ್ಯನ ತಿರುತ್ತೇನೆ. ಗುಡ್ಕಲು 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 ಗುಡ್ಕಲು. ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ. ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು. ಸ್ವಾಮಿ, ಹೌದು ದೇವಿ. ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ, ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಯ್ಯಯ್ಯೋ, ಎಲ್ಲದಕ್ಕೂ ಶಿವ ಶಿವ ಶಿವ. ಎಲ್ಲಿದೆ ನಿನ್ ಶಿವ? ಇಲ್ಲಿ. ರುದ್ರ ವೀರಭದ್ರ. ಏ ವೀರಭದ್ರ, ಈ ಅಭದ್ರನ ಕೈಗೆ ಸಿಕ್ಕರೆ ನೀನು ಯಾವೋ ಕಂಡ ನಿನ್ನ ಮೂತಿ ಮುಸಿಡಿಯನ್ನ ಯಾರೋ ಎದ್ದೋರ್ ನಿನ್ನ ಅವರ ಬಾಯಿಗೆ ಹಾಕ್ತೀವಿ ಮಣ್ಣ. ಯಾವೋ ಕಂಡ ನಿನ್ನ ಮೂತಿ ಮುಸಿಡಿಯನ್ನ ಯಾರೋ ಎದ್ದೋರ್ ನಿನ್ನ ಅವರ ಬಾಯಿಗೆ ಹಾಕ್ತೀವಿ ಮಣ್ಣ. ಕಳ್ಳ ಶಿವ, ಮಲ್ಲ ಶಿವ, ಸುಳ್ಳ ಶಿವ, ಹುಂಬ ಶಿವ. ಶಿವ ಕಳ್ಳ ಶಿವ, ಮಲ್ಲ ಶಿವ, ಮಲ್ಲ ಶಿವ, ಸುಳ್ಳ ಶಿವ, ಸುಳ್ಳ ಶಿವ, ಹುಂಬ ಶಿವ. ಅಪ್ಪ, ಪ್ರತಿ ಮನುಷ್ಯನ ಗುಂಡಿಗೆಲು ಭಕ್ತಿಯನ್ನು ಬೀಜ ಬಿತ್ತಿದ್ರೆ ಇಡೀ ಪ್ರಪಂಚನೇ ಪ್ರಶಾಂತವಾಗಿರುತ್ತೆ. ಆಲೋಚಿಸಪ್ಪ. ಸಿದ್ದು, ಸಿದ್ದು, ನೀನದು ಹೇಳ. ನೀನು ಆರು ಮರದ ಹತ್ರ ಬಂದು ನಂತೆ ಮಾತಾಡಿಲ್ವಾ? ನಾನ್ ಬರ್ಲಿಲ್ಲ. ಹಾಗಾದ್ರೆ ಇದು ಒಂದು ಕನಸ. ಯಾವ ಅತಿಥಿಗಳು ಬರತಾರನೇ ಕಾಣ್ತಿರೋಣ. ಸ್ವಾಮಿ, ನೀವು ನಮ್ಮ ಮನೆಗೆ ಅತಿಥಿಯಾಗಿ ದಯಮಾಡಿಸ್ಬೇಕು. ಬಹಳ ಸಂತೋಷ. ಭೋಜನ ಕಾಲೆ ಹರನಾಮ ಸ್ಮರಣೆ ಅಂತಾರಲ್ಲ, ಅದನ್ನಾದ್ರೂ ಮಾಡಿ. ಏನು ಹರನಾಮ ಸ್ಮರಣೆ ಮಾಡ್ಬೇಕಾ? ಯಾಕೆ? ಇಲ್ದಿದ್ರೆ ತಿನ್ನೋದು ಹಿಡಿಯಲ್ವಾ? ಏನಯ್ಯ ಅವನ್ ದೊಡ್ಡಸ್ತಿಕೆ. ಸ್ಮಶಾನದಲ್ಲಿ ತಿರುಗ್ತಾನಂತೆ, ಕಪಾಲದಲ್ಲಿ ತಿಂತಾನಂತೆ, ತೊಗಲ್ ಸುತ್ಕೋತಾನಂತೆ, ಹಾವುಗಳು ಹಾಕೊಂಡು ಕುಡಿತಾನಂತೆ. ಒಂದು ಪದ್ಧತಿ ಗಿದ್ದತಿ ಇಲ್ದೇ ಇರೋ ಶುದ್ಧ ಕೊಳಕನ್ನ ಅನ್ನ ತಿನ್ನೋವಾಗ ಯಾಕಯ್ಯ ಸ್ಮರಿಸ್ಕೋಬೇಕು? ಹರನಾಮ ಸ್ಮರಣೆ ಅಂತೆ, ಹರನಾಮ ಸ್ಮರಣೆ. ಮನೆ ಹಾಳಂತ ಇನ್ನೊಂದ್ಸತಿ ಆ ಮಾತು ಹೇಳಿದ್ರೆ ಮತ್ತೆ ನೀನ್ ಹೊಸಲು ತುಳಿಯಲ್ಲ. ಮನೆ ಹೊಸಲು ತುಳಿಯಕ್ ಬಿಡಲ್ಲ. ಪರೀಕ್ಷೆ ನಮ್ಮ ಮನೆಗೆ ಬಂದ ಅತಿಥಿ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಮಂಜುನಾಥ ಸ್ವಾಮಿ. ಆಟ ಹುಡುಗಾಟವೋ, ಆಟ ಹುಡುಗಾಟವೋ, ಹುಡುಗಾಟವೋ, ಪರಮಾತ್ಮ ನಾಟಕೋ, ಪರಮಾತ್ಮ ನಾಟಕೋ, ಪರಮಾತ್ಮ ನಾಟಕೋ.
ನನಗಿರ್ಬೇಕಾದ ಮನಸ್ಥೈರ್ಯ ಇಲ್ಲದೆ ಅತಿಥಿಯಾಗಿ ನೀನು ಮನೆಗೆ ಬಂದಾಗ ತಿನ್ನ ಅನ್ನನ ಕಿತ್ಕೊಂಡು ಕತ್ತಿಗೆ ಹಾಚಿದ್ದಾಳೆ. ಅಜ್ಞಾನದಿಂದ ಅಪರಾಧ ಮಾಡಿಬಿಟ್ಟೆ. ಆ ತಪ್ಪನ್ನು ಕ್ಷಮಿಸಿ ನನ್ನ ಮನೆ ಒಳಗೆ ಬಂದು ನಾನು ಆತಿಥ್ಯನ ಸ್ವೀಕಾರ ಮಾಡಲೇಬೇಕು. ಈ ಭಾಗ್ಯನ ನಾನು ಕಲ್ಪಿಸಿಕೊಡು. ಇದೊಂದು ಅವಕಾಶ ನನಗೆ ಕೊಟ್ರೆ ನನ್ನ ಜನ್ಮನೇ ಸಾರ್ಥಕವಾಗುತ್ತೆ. ನೀನೇ ಇಲ್ಲಂತಿದ್ದ ನನಗೆ, ನೀನೇ ಎಲ್ಲ ನನ್ನ ಗಂಟೆ ಹಾಕಿದೆ. ಈಗ ನೀನೇ ಯಾಕೆ ಗಂಟೆ ಇದೆಯಾ? ಅಣ್ಣ ತಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಅನ್ನೋ ಎಷ್ಟೋ ಬಂಧಗಳಲ್ಲಿ ಜೀವನ ಸಿಕ್ಕಾಕಿಸ್ತೀಯ. ಆ ಸಿಕ್ಕಿಗಳನ್ನ ಮೃತ್ಯುವಿನೊಂದು ಚಿಕ್ಕ ಸ್ಪರ್ಶದಿಂದ ತಕ್ಕಂತ ಬಿಡಿಸ್ಬಿಡ್ತೀಯ. ನೀನೇ ಸಾಟಿಲಿಲ್ಲ ಅಮ್ಮಯ್ಯ. ಶಿವನೇ ಭಕ್ತಿರಾಗಿಯೋ ಗೊತ್ತಿಲ್ಲ ಶಿವನೇ ಭಕ್ತಿರಾಗಿಯೋ ಗೊತ್ತಿರುವುದೊಂದೇ ದೈವವಾಣಿಯೋ ಗೊತ್ತಿರುವುದೊಂದೇ ದೈವವಾಣಿಯೋ ಉಳ್ಳಾಯ ನಿನ್ನ ದಿಲ ಬೆಳಗ್ಗೆ ಇದಡುಂದ ಮಾಯ ಸನ್ನಿಧಿಗೆ ಜಿ ಶಿವನೇ ಅಂದ್ರೆ ಮೃತ್ಯು ಧರ್ಮಕ್ಕೆ ಅಡ್ಡ ಬರ್ಬೇಕು ಅನ್ಕೋತಿದ್ಯಾ? ಇಲ್ಲ ಸ್ವಾಮಿ, ನಿಮ್ಮ ಧರ್ಮಕ್ಕೆ ಅಡ್ಡ ಬರೋದು ಧರ್ಮ ಅಲ್ಲ ಅಂತ ನನ್ನ ಮಗು ತೀರ್ಕೊಂಡಾಗ್ಲೇ ಅವ್ರು ನನಗೆ ಹೇಳಿದ್ದಾರೆ. ಅವ್ರ ಜೊತೆ ನನ್ನ ಕರ್ಕೊಂಡು ಹೋಗಿ ನೀವೇ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿರೋದನ್ನು ಮರಿಬೇಡಿ. ಅವ್ರ ಜೊತೆ ನನ್ನ ಐಕ್ಯ ಮಾಡ್ಕೋ ಸ್ವಾಮಿ. ಅರ್ಧನಾರೀಶ್ವರ, ಈ ಭಕ್ತರ ಕೋರಿಕೆನೇ ಈಡೇರಿಸು ಸ್ವಾಮಿ. ಪುಣ್ಯ ದಂಪತಿಗಳೇ, ನಿಮ್ಮ ಅನನ್ಯವಾದ ಭಕ್ತಿ ಭಾವಗಳಿಂದ ಈ ಅರ್ಧನಾರೀಶ್ವರನನ್ನೇ ಬಂಧಿಸಿಬಿಟ್ವಿ. ಪ್ರಜೆಗಳೆಲ್ಲ ನಿಮ್ಮ ಹಾಗೆ ಮೃತ್ಯುವಿಗೆ ಭಯಪಡದೆ ಧರ್ಮದಿಂದ ನಡೆದುಕೊಂಡರೆ ಈ ಪ್ರಪಂಚವೇ ಒಂದು ಧರ್ಮಸ್ಥಳವಾಗಿ ಪ್ರಕಾಶಗೊಳ್ಳುತ್ತೆ. ಅಸ್ತು. ಕೈಲಾಸವನ್ನೇ ವೇದಿಕೆಯ ಮೇಲೆ ತಂದು ನೆರೆದವರೆಲ್ಲರೂ ಭಕ್ತಿಪರವಶವಾಗುವಂತೆ ನೃತ್ಯ ಮಾಡಿದ 9ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ನೃತ್ಯದ ತರಬೇತುದಾರರಾದ ಲೋಕೇಶ್ ಸರ್ ರವರಿಗೂ ಧನ್ಯವಾದಗಳು ಹಾಗೂ ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ.